ಮತ್ತು ಇವತ್ತು ನಾನು ವಿಡಿಯೋ ಮಾಡೋ ಉದ್ದೇಶ ಏನಂತ ಹೇಳಿದರೆ, ಆಫ್ಟರ್ ಮಂತ್ ನಾವು ಪೋಕ್ ಪಿಕ್ಕಲ್ ಆಗ್ತಾ ಇದ್ದೇವೆ. ಎಸ್, ಇಫ್ ಯು ಡೋಂಟ್ ನೋ ಗೈಸ್, ನಮ್ಮ ಅಮ್ಮಂದು ಕ್ಲೌಡ್ ಕಿಚನ್ ಉಂಟು, ಟೇಸ್ಟಿ ಬಾಯ್ಸ್ ಅಂತ ಹೇಳಿ. ಶಿ ಈಸ್ ರನ್ನಿಂಗ್ ದಿಸ್ ಕ್ಲೌಡ್ ಕಿಚನ್ ಸಿನ್ಸ್ 5 years. ಎಸ್, ಸೊ ನಮ್ಮ ಕ್ಲೌಡ್ ಕಿಚನಲ್ಲಿ ನಾವು ಲಾಟ್ ಆಫ್ ಸ್ಪೆಷಲ್ ಡೆಲಿಕೇಸಸ್, ಮ್ಯಾಂಗ್ಳೂರಿಯನ್ ಡೆಲಿಕೇಸಸ್ ಮಾಡ್ತೇವೆ. ಅದರೊಟ್ಟಿಗೆ ನಮ್ಮ ಸ್ಪೆಷಾಲಿಟಿ ಪೋಕ್ ಪಿಕ್ಕಲ್. ಎಸ್, ನಮ್ಮದು ಒಂದು ಬ್ಯಾಚ್ ಖಾಲಿ ಆಗಿದೆ, ಅಂದರೆ ರೀಸೆಂಟ್ಲಿ ಬ್ಯಾಚ್ ಮಾಡಿದ್ದು. ನಾವು ಸಿನ್ಸ್ 2 months ಇಂದ ಪೋಕ್ ಮಾಡ್ತಾ ಇದ್ದೇವೆ, ಪೋಕ್ ಪಿಕಲ್. ಸೊ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಉಂಟು, ಅಬ್ರಾಡಿಗೆ ಸಹ ಹೋಗ್ತಾ ಉಂಟು, ಆಲ್ ಓವರ್ ಇಂಡಿಯಾಗೆ ನಾವು ಶಿಪ್ ಮಾಡ್ತಾ ಇದ್ದೇವೆ. ಪ್ಲಸ್ ನಮ್ಮ ಲೋಕಲಲ್ಲಿ ಸಹ ಲಾಟ್ ಆಫ್ ಡೆಲಿವರೀಸ್ ಹೋಗ್ತದೆ. ಸೊ ಇವತ್ತು ಇನ್ನೊಂದು ಬ್ಯಾಚ್ ಪೋಕ್ ಪಿಕಲ್ ಹಾಕುವ ಅಂತ ಹೇಳಿ, ಸೊ ತುಂಬ ಡಿಮಾಂಡ್ ಬಂದಿದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾವು ಪೋಕ್ ಪಿಕಲ್ ಬಾಟಲ್ಸ್, ಅಂದರೆ ಪಿಕಲ್ ಬಾಟಲ್ಸ್ ಅನ್ನು ಸ್ಟೆರಿಲೈಸ್ ಮಾಡ್ತಿದ್ದೇವೆ. ಸೊ ಆಲ್ಮೋಸ್ಟ್ 25 ಬಾಟಲ್ಸ್ ಉಂಟು. ಸೊ ನಾವು ಇದನ್ನು ಬಾಯ್ಲ್ ಮಾಡಿ, ಸ್ಟೆರಿಲೈಸ್ ಮಾಡಿ, ಆಮೇಲೆ ನಾವು ಅವನ್ ಒಳಗೆ ಹಾಕ್ತಾ ಇದ್ದೇವೆ, ಅದು ಡ್ರೈ ಆಗಲಿಕ್ಕೆ. ಸೊ ನಮ್ಮ ಪೋಕ್ ಪಿಕಲಲ್ಲಿ ಫಸ್ಟ್ ಪ್ರಿಫರೆನ್ಸ್ ನಾವು ಹೈಜಿನಿಕ್ ಕೊಡ್ತಾ ಇದ್ದೇವೆ. ಸೊ ಆಲ್ವೇಸ್ ನಮಗೆ ನಮ್ಮ ಕಸ್ಟಮರ್ ಸೇಫ್ಟಿ ಫಸ್ಟ್. ಸೊ ಅದಕ್ಕೆ ನಾವು ಫಸ್ಟ್ ಬಾಟಲ್ಸನ್ನು ವಾಶ್ ಮಾಡಿ, ಹಾಟ್ ವಾಟರಲ್ಲಿ ಬಾಯ್ಲ್ ಮಾಡಿ, ಫಸ್ಟ್ ಪ್ರೊಸೆಸ್ ಆಫ್ ಸ್ಟೆರಿಲೈಸೇಷನ್. ಆಮೇಲೆ ನಾವು ಓವನಲ್ಲಿ ಇದು ಡ್ರೈ ಮಾಡ್ತೇವೆ. ಆಮೇಲೆ ನಾವು ಪೋಕ್ ಪಿಕಲ್ ಮಾಡಿ ಅದಕ್ಕೆ ನಾವು ಫಿಲ್ ಮಾಡ್ತಾ ಇದ್ದೇವೆ. ಸೊ ದಿಸ್ ಇಸ್ ದ ಫಸ್ಟ್ ಪ್ರೊಸೆಸ್. ಬರ್ತಾ ನಾನು ತೋರಿಸ್ತೇನೆ ಪೋಕ್ ಪಿಕಲಲ್ಲಿ ಯಾವುದೆಲ್ಲ ಪ್ರೊಸೀಜರ್ ಉಂಟಂತ ಹೇಳಿ. ಸೊ ಇವತ್ತು ನೆಕ್ಸ್ಟ್ ಡೇ, ಇವತ್ತು ಸ್ಯಾಟರ್ಡೆ ಅಲ್ಲ, ಇವತ್ತು ಸಂಡೇ. ನಿನ್ನೆ ನಾನು ಬಾಟಲ್ಸ್ ಸ್ಟೆರಿಲೈಸಿಗೆ ಇಟ್ಟು ನಮಗೆ ಕ್ಲೌಡ್ ಕಿಚನಿಗೆ ಆರ್ಡರ್ ಬಂತು. ಸೊ ನಾವು ಅದರಲ್ಲಿ ಬ್ಯುಸಿ ಆದ್ವಿ. ಯೂಶಲಿ ನಮಗೆ ಸ್ಯಾಟರ್ಡೆ ಮತ್ತು ಸಂಡೇ ತುಂಬ ಆರ್ಡರ್ಸ್ ಬರ್ತದೆ. ಸೊ ಪೋಕ್ ಪಿಕಲ್ ಹಾಕ್ಲಿಕ್ಕೆ ಆಗಲಿಲ್ಲ. ಸೊ ನಾಳೆಗೆ ನಮಗೆ 1 kg ಪೋಕ್ ಪಿಕಲ್ ಬಂದಿದೆ. ಸೊ ಈಗ ನಾವು ಫ್ರೆಶ್ ಆಗಿ ಪೋಕ್ ಪಿಕಲ್ ಹಾಕ್ತಿದ್ದೇವೆ. ಯೂಶಲಿ ನಮ್ಮ ಕ್ಲೌಡ್ ಕಿಚನಲ್ಲಿ ಹೇಗಂತ ಹೇಳಿ, ನಾವು ಸ್ಟಾಕ್ ಮಾಡಿ ಇಡುವುದಿಲ್ಲ ಪೋಕ್ ಪಿಕಲ್. ಹಿಯರ್ ಅಂಡ್ ದೇರ್ 2, 3, 4 ಬಾಟಲ್ಸ್, ಅಂದರೆ ಅವತ್ತು 1 kg ತನಕ ಬ್ಯಾಕಪ್ ಇರ್ತದೆ. ಯಾರಾದರೂ ಅರ್ಜೆಂಟ್ ಆಗಿ ಪೋಕ್ ಪಿಕಲ್ ಬೇಕಂತ ಹೇಳಿದ್ರೆ, ಇಲ್ಲಾಂದರೆ ಯಾರೇ ಆರ್ಡರ್ ಮಾಡಿದ್ರು ಸಹ ನಮ್ಮ ಟೇಸ್ಟಿ ಬೈಟ್ಸಲ್ಲಿ ನಾವು ಫ್ರೆಶ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ, ಫ್ರೆಶ್ ಪೋರ್ಕ್ ಯೂಸ್ ಮಾಡಿ ಪೋಕ್ ಪಿಕಲ್ಸ್ ಹಾಕೋದು. ಸೊ ಯಾಕಂತ ಹೇಳಿದ್ರೆ, ಫ್ರೆಶ್ ಮಾಡಿ ಕೊಟ್ಟರೆ ನಿಮಗೆ ಶೆಲ್ಫ್ ಲೈಫ್ ಜಾಸ್ತಿ ಆಗ್ತದೆ. ಸೊ ವಿ ಡೋಂಟ್ ವಾಂಟ್ ಟು ಗಿವ್ ದ ಪ್ರೀವಿಯಸ್ ಬ್ಯಾಚ್, ಅಂದರೆ ಓಲ್ಡ್ ಬ್ಯಾಚು. ಸೊ ನಾವು ಫ್ರೆಶ್ ಆಗಿ ಕೊಟ್ಟರೆ ನಿಮ್ಗೆ ಆಲ್ಮೋಸ್ಟ್ ಶೆಲ್ಫ್ ಲೈಫ್ 7 months ಇಂದ 9 months ವರೆಗೆ ಬರ್ತದೆ, ಡಿಪೆಂಡಿಂಗ್ ಆನ್ ದ ಸ್ಟೋರೇಜ್ ಕಂಡೀಷನ್ಸ್. ನೀವು ಸನ್ಲೈಟಿಗೆ ಇಟ್ಟರೆ ಬೇಗ ಹಾಳಾಗೋಗ್ತದೆ, ಮಾಯಿಶ್ಚರಿಗೆ ಇಟ್ಟರೆ ಬೇಗ ಹಾಳಾಗೋಗ್ತದೆ. ಸೊ ನೀವು ಆಲ್ವೇಸ್ ರೂಮ್ ಟೆಂಪರ್, ಅಂದರೆ ಸ್ವಲ್ಪ ಶೇಡ್ ಇದ್ದ ಜಾಗದಲ್ಲಿ ಇಟ್ಟರೆ 7 months ಇಂದ 9 months ವರೆಗೆ ಟೈಟಾಗಿ ಲೀಡ್ ಕ್ಲೋಸ್ ಮಾಡಿದರೆ ಪರ್ಫೆಕ್ಟ್ ಆಗಿ ಬರ್ತದೆ ನಮ್ಮ ಪೋಕ್ ಪಿಕಲ್. ಸೊ ಪೋರ್ಕ್ ಕುಕ್ ಮಾಡಿ ಆಯಿತು. ಈಗ ನಾನು ಮಸಾಲ ಫ್ರೈ ಮಾಡ್ತಾ ಇದ್ದೇನೆ. ಸೊ ನಾನು ಈಗ ಇದಕ್ಕೆ ಎಲ್ಲ ಹೋಮ್ ಗ್ರೌಂಡ್ ಮಸಾಲಾಸ್ ಹಾಕ್ತಾ ಇದ್ದೇನೆ. ಚಿಲ್ಲಿ ಆಗಲಿ, ಪೆಪ್ಪರ್ ಆಗಲಿ, ಯಾವುದೇ ಸ್ಪೈಸಸ್ ಆಗಲಿ ಎಲ್ಲ ಮನೆಯಲ್ಲೇ ರೋಸ್ಟ್ ಮಾಡಿ, ಗ್ರೈಂಡ್ ಮಾಡಿ ಇದಕ್ಕೆ ಹಾಕೋದು. ಯಾವುದೇ ಔಟ್ಸೈಡಿಂದ, ಅಂದರೆ ಹೊರಗಿಂದ ಪೌಡರ್ ತಂದು ಹಾಕ್ತಾ ಇಲ್ಲ. ಎಲ್ಲ ಅಜ್ಜಿಯ ಸ್ಟೈಲಲ್ಲೇ ಮಾಡೋದು. ಬಟ್ ಅಜ್ಜಿ ಕಲ್ಲಲ್ಲಿ ಉಪ್ತಾ ಇದ್ದು, ನಾನು ಮಿಕ್ಸಿಯಲ್ಲಿ ಮಾಡಿ ಗ್ಯಾಸಲ್ಲಿ ಮಾಡ್ತಾ ಇದ್ದೇನೆ. ಒಲೆಯಲ್ಲಿ ಮಾಡಲಿಕ್ಕೆ ಒಲೆ ಇಲ್ಲ, ಡಿಫ್ರೆನ್ಸ್ ಅಷ್ಟೇ. ಈಗ ನೋಡಿ ಹೇಗೆ ಕಲರ್ ಬಂದಿದೆ ಅಂತ ಹೇಳಿ, ರೆಡ್ 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 ಕಲರ್ ಬಂದಿದೆ. ಸೊ ಇದಕ್ಕೆ ಯಾವುದೇ ಸಾರಿ ತುಂಬ ಸ್ಟ್ರಾಂಗ್ ಆಗಿ ಉಂಟು. ದ ವಿನೆಗರ್, ಸಾಲ್ಟ್, ಆಮೇಲೆ ಸ್ಪೈಸಸ್ ಎಲ್ಲ ತುಂಬ ಸ್ಟ್ರಾಂಗ್ ಆಗಿ ಬಂದಿದೆ. ಪಿಕ್ಕಲಿಗೆ ಹೀಗೆ ಬೇಕು. ಸೊ ಯಾವುದೇ ಕಲರ್ ಇಲ್ಲ ಇದಕ್ಕೆ. ಸೊ ಎಲ್ಲ ಮನೆಯಲ್ಲೇ ಮಾಡ್ತಾ ಇದ್ದೇವೆ. ನೋಡಿ ಹೇಗೆ ಬಂದಂತೆ ಫ್ರೆಶ್ ಆಗಿ ಪರಿಮಳ ಬರ್ತಾ ಉಂಟು. ಸೊ ಈಗ ಟೈಮ್ 11:20 ಆಗಿದೆ. ಇನ್ನೂ ಸಹ ಆಲ್ಮೋಸ್ಟ್ 45 minutes ಕೆಲಸ ಉಂಟು. ಯಾಕಂದರೆ ಇದು ನಾವು ಪ್ಯಾಕ್ ಮಾಡುವ ಮುಂಚೆ ಇದು ಕುಕ್ ಆಗಿ ಕೂಲ್ ಆಗಬೇಕು. ಕೂಲ್ ಆಗದೆ ಪ್ಯಾಕ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಿಮಗೆ ಪೋಕ್ ಪಿಕಲ್ ಬೇಕಾದರೆ ಇದೇ ಟೈಪಲ್ಲಿ ನಮಗೆ ವಾಟ್ಸಪ್ ಮಾಡಿ, DM ಮಾಡಿ, ಅಥವಾ ಕಮೆಂಟ್ ಸಹ ಮಾಡ್ಬೋದು. ನಿಮಗೆ ಪೋಕ್ ಪಿಕಲ್ ಬೇಕಂತ ಹೇಳಿ ನಾವು ಆಲ್ ಓವರ್ ಇಂಡಿಯಾ ಕಳಿಸಿಕೊಡ್ತೇವೆ. ಬೇಕಾದ್ರೆ ನಾವು ಅಬ್ರಾಡಿಗೆ ಸಹ ನಾವು ಪ್ಯಾಕ್ ಮಾಡಿ ಕೊಡ್ತಾ ಇದ್ದೇವೆ. ಈಗ ನೋಡಿ, ಈಗ ಆಯಿಲ್ ಸ್ಟಾರ್ಟೆಡ್ ಯೂಸಿಂಗ್ ಔಟ್ ಫ್ರಮ್ ದ ಮಸಾಲ. ಎಲ್ಲ ಆಯಿಲ್ ಮಸಾಲ ಬಿಡ್ತಾ ಉಂಟು. ಸೊ ದಿಸ್ ಇಸ್ ದ ಪರ್ಫೆಕ್ಟ್ ಸ್ಟೇಜ್, ಮಸಾಲ ಕುಕ್ ಆಗಿದೆ ಅಂತ ಹೇಳಿ. ಸೊ ಇದಕ್ಕೆ ನಾವೀಗ ಪೋರ್ಕ್ ಫ್ರೈ ಮಾಡಿದ್ದನ್ನು ಹಾಕ್ತಾ ಇದ್ದೇವೆ. ಎಸ್, ಸೊ ಇಲ್ಲಿ ನಾವು ಪೋರ್ಕ್ ಇಟ್ಟಿದ್ದೇವೆ. ನೋಡಿ, ಈಗ ಪೋರ್ಕ್ ಹಾಕ್ತಾ ಇದ್ದೇವೆ, ಫ್ರೈ ಮಾಡಿ ಇಟ್ಟದ್ದು. ವಾ, ಈಗ ಒಂದು ಒಳ್ಳೆ ಮಿಕ್ಸ್ ಕೊಡುವ. ಇದು ನಮ್ಮ ಸ್ಟೈಲ್. ದೇರ್ ಆರ್ ಡಿಫ್ರೆಂಟ್ ವೇರಿಯೇಷನ್ಸ್ ಇನ್ ಪೋಕ್ ಪಿಕಲ್, ಬಟ್ ಇದು ನಮ್ಮ ವೇರಿಯೇಷನ್. ಸೊ ಸುಮಾರು ಜನರಿಗೆ ನಮ್ಮ ಈ ಪೋಕ್ ಪಿಕಲ್ ಲೈಕ್ ಆಗಿದೆ. ಇದು ಸ್ಪೈಸಿ ಆಗಿ, ಟ್ಯಾಂಗಿ ಆಗಿ, ಒಂದು ಅಥೆಂಟಿಕ್ ಮ್ಯಾಂಗ್ಳೂರಿಯನ್ ಟೇಸ್ಟಲ್ಲಿ ಬಂದಿದೆ ಈ ಸದ್ದಿ. ನಾವು ಸುಮಾರು ವೇರಿಯೇಷನ್ಸ್ ಟ್ರೈ ಮಾಡಿದ್ದೇವೆ. ಮಾಡಿ ಆಲ್ಮೋಸ್ಟ್ ಅಪ್ ಟು 12 ವೇರಿಯೇಷನ್ಸ್ ಟ್ರೈ ಮಾಡಿ
ಒಂದು ವೇರಿಯೇಷನ್ ನಾವು ಫೈನಲ್ ಮಾಡಿ ಇದು 2-3 months ಇಂದ ಇದೇ ಮಾಡ್ತಾ ಇದ್ದೇವೆ. ಇದು ಆಲ್ಮೋಸ್ಟ್ ಎಲ್ಲರಿಗೆ ಲೈಕ್ ಆಗಿದೆ. ಇದಕ್ಕೆ ಲಾಸ್ಟಿಗೆಲ್ಲ ಒಗ್ಗರಣೆ ಕೊಡ್ಲಿಕ್ಕೆ ಉಂಟು, ಸಿಕ್ಕದಾಗ ಅದಕ್ಕೆ ಹೇಳ್ಬಿಡಿ, ಹಿಂಗೆ ಮಾತಾಡಿ ನಾನು ನೋಡಿ ಹೇಗೆ ಬಂದಿದೆ ಅಂತ ಹೇಳಿ. ಸ್ವಲ್ಪ ಝೂಮ್ ಮಾಡಿ ಅಮ್ಮ, ಇಲ್ಲಿ ನೋಡಿ. ಸೊ ಈಗ ನಾವು ಪೋರ್ಕ್ ಹಾಕಿದ್ದೇವೆ, ಎಗೇನ್ ನಾವು ಮಿಕ್ಸ್ ಮಾಡ್ತಿದ್ದೇವೆ, ಯಾಕೆಂದ್ರೆ ಪೋರ್ಕ್ ಈ ಮಸಾಲೆ ಒಟ್ಟಿಗೆ ಬ್ಲೆಂಡ್ ಆಗಬೇಕು. ಸೊ ಹೀಗೆ ಆಲ್ಮೋಸ್ಟ್ ಈಗ ಪೋರ್ಕ್ ಮಸಾಲೆ ಒಟ್ಟಿಗೆ ಒಂದು 15 to 20 minutes ಕುಕ್ ಆಗಲಿ. ಇನ್ನೂ ಸಹ ಸ್ವಲ್ಪ ಆಯಿಲ್ ಬಿಡಲಿ, ಯಾಕಂದರೆ ಪೋರ್ಕಿಂದ ಆಯಿಲ್ ಬಿಡ್ಲಿಕ್ಕೆ ಇನ್ನೂ ಸಹ ಅಂದರೆ ಫ್ಯಾಟ್. ಸೊ ಅದು ಬಿಟ್ಟ ಮೇಲೆ ಅದು ಕೂಲ್ ಆದ ಮೇಲೆ ಒಗ್ಗರಣೆ ಹಾಕಿ ಫುಲ್ ನೈಟ್ ರೆಸ್ಟಿಗೆ ಇಡುತ್ತು, ನಾಳೆ ಮಾರ್ನಿಂಗ್ ಪ್ಯಾಕಿಂಗ್ ಮಾಡೋದು. ಸೊ ಸಿ ಯು ಟುಮಾರೋ ಮಾರ್ನಿಂಗ್. ಪೋರ್ಕ್ ಪಿಕ್ಕಲ್ ರೆಡಿ ಆಗಿದೆ. ಸೊ ನಮ್ಮ 250 ಗ್ರಾಮ್ ಬಾಟಲ್ ಅಲ್ಲಿ ಪೋರ್ಕ್ ಪಿಕ್ಕಲ್ ಅನ್ನು ಪ್ಯಾಕ್ ಮಾಡಿದ್ದೇನೆ. ಈಗ ಸೀಲ್ ಹಾಕುವ ಟೈಮ್. ಈ ಸೀಲ್ ಮೆಟಲ್ ಕ್ಯಾಪಿಗೆ ವರ್ಕ್ ಆಗುದಿಲ್ಲ. ಸೊ ನಾವು ಯೂಸ್ ಮಾಡೋದು ಮೆಟಲ್ ಕ್ಯಾಪ್ ಆದ್ರೂ ಸಹ ಸೀಲ್ ಹಾಕುವಾಗ ನಾನು ಪ್ಲಾಸ್ಟಿಕ್ ಕ್ಯಾಪ್ ಯೂಸ್ ಮಾಡೋದು, ಆಗ ಈ ಒಳಗಿದ್ದು ಸೀಲ್ ಆಚೀಚೆ ಶೇಕ್ ಆಗುದಿಲ್ಲ. ಸೊ ಹೀಗೆ ಕ್ಲೋಸ್ ಮಾಡಿ ಈಗ ಜಸ್ಟ್ ಒಂದು ಪ್ರೆಸ್ ಕೊಟ್ರೆ ಎರಡು ಬೀಪ್ ಸೌಂಡ್ ಬಂತು, ಇಲ್ಲಿ ಬಿಸಿ ಸಹ ಉಂಟು. ಈಗ ಸೀಲ್ ಆಗಿದೆ, ಮೆಲ್ಲ ಓಪನ್ ಮಾಡುವ. ಎಸ್ ನೋಡಿ ಫ್ರೆಂಡ್ಸ್, ಸೀಲ್ ಆಗಿದೆ, ಪರ್ಫೆಕ್ಟ್. ಈಗ ಇದಕ್ಕೀಗ ಟೈಟ್ ಮೆಟಲ್ ಕ್ಯಾಪ್ ಹಾಕು. ಸೊ ಫೈನಲಿ ಗೈಸ್, ಪೋರ್ಕ್ ಪಿಕಲ್ ರೆಡಿ ಆಗಿದೆ. ಸೊ ಐ ಹೋಪ್ ನಿಮ್ಗೆಲ್ಲರಿಗೆ ಪೋರ್ಕ್ ಪಿಕಲ್ ಇದು ಪ್ರೋಸೆಸ್ ಹೇಗೆ ಅಂತ ಗೊತ್ತಾಯಿತು. ಐ ಹೋಪ್ ಯು ಗೈಸ್ ಹ್ಯಾಡ್ ಲಾಟ್ ಆಫ್ ಫನ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಮರಿಬೇಡಿ, ನಿಮಗೆ ಪೋರ್ಕ್ ಪಿಕಲ್ ಬೇಕಾದ್ರೆ ನಮಗೆ ವಾಟ್ಸಪ್ ಮಾಡಿ, ಅಥವಾ ನಮಗೆ ಇನ್ಸ್ಟಾಲ್ DM ಮಾಡಿ, ಅಥವಾ ಯೂಟ್ಯೂಬಲ್ಲಿ ಸಹ ನೀವು ಕಮೆಂಟ್ ಮಾಡ್ಬೋದು, ಅಥವಾ ಡೈರೆಕ್ಟ್ ಕೆಳಗೆ ಕೊಟ್ಟ ನಂಬರಿಗೆ ಸಹ ನೀವು ಕಾಲ್ ಮಾಡಿ ನಿಮ್ಮ ಪೋರ್ಕ್ ಪಿಕಲ್ ಅನ್ನು ನೀವು ಆರ್ಡರ್ ಮಾಡ್ಬೋದು. ಎಸ್, ನಾವು ಸಿಂಗಲ್ ಪೀಸ್ ಸಹ ಕೊಡ್ತೇವೆ. ನಿಮಗೆ ಬಲ್ಕ್ ಆರ್ಡರ್ ಬೇಕಿದ್ರೆ ಅಟ್ ವೆರಿ ಅಫೋರ್ಡೆಬಲ್ ಆ್ಯಂಡ್ ವೆರಿ ಗುಡ್ ರೇಟ್ ಅಲ್ಲಿ ನಾವು ನಿಮಗೆ ಪೋರ್ಕ್ ಪಿಕಲ್ ಅನ್ನು ಸಹ ಸಪ್ಲೈ ಮಾಡ್ಬೋದು. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ಹೋಪ್ ಯು ಆಲ್ ಲವ್ಡ್ ಇಟ್. Until next time, bye bye, see you. Enjoy your pork pickle guys, love you all.